ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗಿರ್ಬೋದು ಇವತ್ತಿನ ಯಾವ ವಿಚಾರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಇದೇ ವಿಚಾರದ ಬಗ್ಗೆನೇ ಇವತ್ತು ಮಾತಾಡಕ್ ಬಂದಿದ್ದೀನಿ. ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಸ್ನೇಹಿತರೆ, 45 ನಿನ್ನೆ ಪೂರಾ ಮಾರ್ಕ್ ಸಿನಿಮಾ. ಯಾಕೆಂತಂದ್ರೆ ನಿನ್ನೆ ಮಾರ್ಕ್ ಸಿನಿಮಾದ 2 ಅಪ್ಡೇಟ್ಗಳು ನಾನು ನಿಮಗೆ ಹೇಳಿದ್ದೆ. ಏನೇನಪ್ಪ ಅಂತಂದ್ರೆ, ಒಂದು ನಿನ್ನೆ ಬುಕಿಂಗ್ ಸ್ಟಾರ್ಟ್ ಆಗಿತ್ತು, ಎರಡನೇದು ಟ್ರೈಲರ್ ಈವೆಂಟ್ ಬಗ್ಗೆ. ಫುಲ್ ಆಲ್ ಓವರ್ ಕರ್ನಾಟಕ ನಿನ್ನೆ ಫುಲ್ ಮಾರ್ಕ್ ಬಗ್ಗೆ ಹಾವಳಿ ಹಬ್ಬಿಸಿದ್ರು ಸ್ನೇಹಿತರೆ. ಹೌದು, ನಿನ್ನೆ ಬುಕ್ ಮೈ ಶೋದಲ್ಲಿ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಮಾರ್ಕ್ ಸಿನಿಮಾದು. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಎರಡನೇ ವಿಚಾರ, ಟ್ರೈಲರ್ ಕೂಡ ಇವೆಂಟ್ ಹುಬ್ಬಳ್ಳಿಯಲ್ಲಿ ನೆಹರು ಸ್ಟೇಡಿಯಂ ತುಂಬಾ ಗ್ರ್ಯಾಂಡ್ ನಡೆಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಸೂಪರ್ ಆಗಿತ್ತು. ಉತ್ತರ ಕರ್ನಾಟಕ ಮಂದಿ ಎಲ್ಲರಿಗೂ ಕೂಡ ಅದರದ ಒಂದು ಶುಭಾಶಯ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಇವತ್ತು 45 ಸಿನಿಮಾ ಅಂದ ತಕ್ಷಣ ನಮಗೆ ನೆನಪಾಗದೆ ಅರ್ಜುನ್ ಜನ್ಯ ಸರ್ ಇಲ್ಲಿ ತ್ರಿವಾವಳಿ ಅಂದ್ರೆ 3 ಜನ ಮಲ್ಟಿ ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಸುಮ್ಮನೆ ತಮಾಷೆ ವಿಚಾರ ಅಲ್ಲ. ಯಾಕೆಂತಂದ್ರೆ ಇವತ್ತು ಮೊದ್ಲೇ ಸ್ಟಾರ್ ವಾರ್ ಜಾಸ್ತಿ ಇದಾವೆ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾವ ಸ್ಟಾರ್ ವಾರ್ ಬೇಕಾಗಿಲ್ಲ. ನಮ್ಮ ಹೀರೋಗಳು ನಮ್ಮ ಕರ್ನಾಟಕದವರು ಯಾವ್ದೇ ರೀತಿ ನಾವು ವಾರ್ ಮಾಡಲ್ಲ, ಎಲ್ಲಾರು ಒಂದೇ ಅಂತ ನೋಡ್ತಾರಂತ ಸಿನಿಮಾಗಳು ನಮ್ಮ ಕನ್ನಡ ಪ್ರೇಕ್ಷಕರು. ಹಾಗಾಗಿನೇ ಸ್ನೇಹಿತರೆ, ಇವತ್ತು 45 ಸಿನಿಮಾದ ಬುಕ್ ಮೈ ಶೋ ಅಂದ್ರೆ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ? 10 ಗಂಟೆ ಮೇಲೆ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು 45 ಸಿನಿಮಾದ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಿದೆ. ಯಾರ್ಯಾರೆಲ್ಲ ಉಪೇಂದ್ರ ಫ್ಯಾನ್ಸ್, ಯಾರ್ಯಾರೆಲ್ಲ ಶಿವಣ್ಣ ಫ್ಯಾನ್ಸ್, ಯಾರೆಲ್ಲ ರಾಜ್ಬಿ ಶೆಟ್ಟಿ ಫ್ಯಾನ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೆಲ್ಲ ಕನ್ನಡ ಪ್ರೇಕ್ಷಕರಿದ್ದೀರಾ, ದಯವಿಟ್ಟು ಸಿನಿ ಪ್ರಿಯರ್ಗೆ ಒಂದು ಹಬ್ಬನೇ ಅಂತ ಹೇಳ್ತೀನಿ. ನಿನ್ನೆ ಮಾರ್ಕ್ ಸಿನಿಮಾನ ಬುಕಿಂಗ್ ಮಾಡ್ಕೊಂಡಿರ್ತೀರಾ. ಇವತ್ತು ಒಂದೇ ದಿವಸ ಏನ್ ಸಿನಿಮಾ ಇದೆಯೋ 25ನೇ ತಾರೀಕು ಫಸ್ಟ್ ಈ ಶೋ ನೋಡ್ತೀರಾ, ಆ ಶೋ ನೋಡ್ತೀರಾ ಅನ್ನೋದೆಲ್ಲ ಎಲ್ಲಾ ಸಿನಿಮಾನು ನೋಡಿ ಆದಷ್ಟು ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಇದೇ ಮೇನ್ ಮ್ಯಾಟ್ರ್ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇವತ್ತು ಶಿವಣ್ಣ ಮತ್ತು ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಅವರ ಒಂದು 45 ಸಿನಿಮಾದ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. 10 ಗಂಟೆ ಮೇಲೆ ಎಲ್ಲರೂ ಕೂಡ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಬುಕ್ ಮಾಡ್ಕೊಳ್ತೀನಿ. ನೋಡೋಣ ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು. ಒಂದು ಹೊಸ ಪ್ರಪಂಚನ ಟ್ರೈಲರ್ ನ ನೋಡ್ದಿದ್ವಿ. ಅದರಲ್ಲಿ ಒಂದು ಹೊಸ ಪ್ರಪಂಚನೇ ತೋರ್ಸಕೊಂಡಿದ್ದಾರೆ ಸ್ನೇಹಿತರೆ ಅರ್ಜುನ್ ಜನ್ಯ ಸರ್ ಅವರು. ಈ ಒಂದು ಸಿನಿಮಾದಲ್ಲಿ ಶಿವಣ್ಣ ಅವರ ಮತ್ತು ಉಪೇಂದ್ರ ಅವರ ಮತ್ತು ರಾಜ್ಬಿ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಏನೈತೆ ನೆಕ್ಸ್ಟ್ ಲೆವೆಲ್ ಇದೆ. ಅದ್ರಾಗೂ ನನಗೆ ಬಹಳ ಸೈಕ್ ಆಗಿರೋಂತ ಡೈಲಾಗು, ಒಂದು ಇದು ಶಿವಣ್ಣನ ಒಂದು ಗಾಡಿ ನನಗೆ ತುಂಬಾನೇ ಲೈಕ್ ಆಯ್ತು. ಈ ಒಂದು ಟ್ರೈಲರ್ ನಲ್ಲಿ ಆ ಬೈಕ್ ಸ್ಟೈಲ್ ಅಂತೂ, ಆ ಒಂದು ಗಾಡಿನ ಯಾವ ತರ ಆಲ್ಟ್ರೇಷನ್ ಮಾಡಿದ್ರಪ್ಪ ಅನ್ಸ್ಬೇಕು, ಅಷ್ಟು ಚೆನ್ನಾಗಿತ್ತು. ಉಪೇಂದ್ರ ಸರ್ ಅವ್ರ ಆಕ್ಟಿಂಗ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ನೆಕ್ಸ್ಟ್ ಲೆವೆಲ್. ಇನ್ನು ರಾಜ್ಬಿ ಶೆಟ್ಟಿ ಅವ್ರ ಆಕ್ಟಿಂಗ್ ಅಲ್ಲಿ ಆಲ್ರೆಡಿ ನಾವು ನೋಡ್ಬಿಟ್ಟಿದೀವಿ. ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಹಾಗಾಗಿನೇ ಇವತ್ತಿನ ವಿಡಿಯೋದಲ್ಲಿ ಅದು ಒಂದು ವಿಚಾರ. ಮತ್ತು ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಹಿಂದಿ ವರ್ಷನ್ ಅಂದ್ರೆ 45 ಸಿನಿಮಾದ ಹಿಂದಿ ಡಬ್ಬಿಂಗ್ 1ನೇ ತಾರೀಕು ಅಂದ್ರೆ ಜನವರಿ 1ನೇ ತಾರೀಕಿಗೆ ಈ ಸಿನಿಮಾ ರಿಲೀಸ್ ಆಗ್ತದೆ. ಹಿಂದಿ ವರ್ಷನ್ ನಲ್ಲಿ ರಿಲೀಸ್ ಆಗ್ತದೆ ಅಂತ ನಿನ್ನೆ ಒಂದು ಅಪ್ಡೇಟ್ ನ ಕೊಟ್ಟಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಿನಿಮಾ ಚಿತ್ರತಂಡದಿಂದ. ಹಾಗಾಗಿನೇ ಇದನ್ನು ಕೂಡ ವಿಚಾರ ಮಾಡಿದ್ವಿ. ಹಿಂದಿ ಪ್ರೇಕ್ಷಕರು 45 ಸಿನಿಮಾನ ಜನವರಿ 1ನೇ ತಾರೀಕಿಂದ ವೀಕ್ಷಿಸಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ. ಬಟ್ ಏನಿಲ್ಲ, ನಮ್ಮ ಕನ್ನಡದಲ್ಲೂ ಒಂದ್ಸಲ ನೋಡಿ. ಆಲ್ಮೋಸ್ಟ್ ಎಲ್ಲಾ ಒಂದು ಲ್ಯಾಂಗ್ವೇಜ್ ನಲ್ಲಿ 1ನೇ ತಾರೀಕು ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ. ಬಟ್ ಸಿನಿಮಾ ಎಲ್ಲಾ ಕ್ಷೇತ್ರದಲ್ಲೂ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದೆ ಮತ್ತು ಎಲ್ಲಾ ಕಡೆ ಒಂದು ಪ್ರಚಾರ ತುಂಬಾ ಬಿರುಸಿನಿಂದ ನಡೀತಾ ಇದೆ. ಹಾಗೇನೆ ಯಾರ್ಯಾರೆಲ್ಲ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳ್ತಾ, ಅದರಲ್ಲೂ ಈಗ ಆಲ್ಮೋಸ್ಟ್ ಅಲ್ಲಿ 2ನೇ ವಾರ ಒಂದು ಮುಂದಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ ಬಿರುಸಿನಿಂದ. ಇನ್ನು ಡೆವಿಲ್ ಸಿನಿಮಾನ ಹೆಚ್ಚಿನದಾಗಿ ಪ್ರಮೋಷನ್ ಮಾಡದಂತ ಎಲ್ಲಾ ಅಭಿಮಾನಿ ದೇವರುಗಳಿಗೆ ಮತ್ತು ಡಿ ಬಾಸ್ ಫ್ಯಾನ್ಸ್ಗಳು ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ ಇದೀನಿ ಸ್ನೇಹಿತರೆ. ಹಾಗೇನೆ ಅದೇ ತರನೇ ಇನ್ನು ಮಾರ್ಕ್ ಸಿನಿಮಾನು ಕೂಡ ಎಲ್ಲಾ ನಮ್ಮ ಅಭಿಮಾನಿಗಳು ಕನ್ನಡ ಸಿನಿ ಪ್ರೇಕ್ಷಕರು ಹೋಗಿ ಥಿಯೇಟರ್ ಹೋಗಿ ಸಿನಿಮಾನ ನೋಡಿ. ಇನ್ನು ಡೆವಿಲ್ ಸಿನಿಮಾನ ಯಾರ್ಯಾರು ನೋಡಿಲ್ವಾ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ. ಒಂದ್ಸಲ ಸಿನಿಮಾ ಯಾವುದೇ ರೀತಿ ಮೋಸ ಇಲ್ಲ ಸ್ನೇಹಿತರೆ. ಸಿನಿಮಾ ನೋಡುವಂತದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಒಂದು ಒಳ್ಳೆ ಸಿನಿಮಾನ ಇದು ಮಾಡಿದ್ದಾರೆ ಡಿ ಬಾಸ್ ಅವರು. ಆ ಸಿನಿಮಾನ ನೋಡಿ. ಹಾಗೇನೆ 25ನೇ ತಾರೀಕು ಮಾರ್ಕ್ ಸಿನಿಮಾ ಕೂಡ ಒಂದು ಒಳ್ಳೆ ಸಿನಿಮಾನೇ, ಇದು ಸುಮ್ಮನೆ ಅಲ್ಲ. ಮತ್ತು 45 ಸಿನಿಮಾ ಕೂಡ ಒಂದು ಒಳ್ಳೆ ವಿಭಿನ್ನವಾದಂತ ಗೆಟಪ್ ನಲ್ಲಿ ವಿಷ್ಣು ಯಾರು
ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿ ಮತ್ತು ಉಪೇಂದ್ರ ಸರ್ ಕಾಣಿಸ್ತಾ ಇದಾರೆ. ದಯವಿಟ್ಟು ಅದನ್ನು ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಮರಿಬೇಡಿ ಸ್ನೇಹಿತರೆ, ಇವತ್ತು ಸಂಜೆ ಗೀತಾಂಜಲಿ ಥಿಯೇಟರ್ಗೆ ಡೆವಿಲ್ ಸಿನಿಮಾದ ಪ್ರಮೋಷನ್ಗೆ ಮತ್ತು ಸಕ್ಸಸ್ಫುಲ್ ಈವೆಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವತ್ತು ಸಕ್ಸಸ್ ನ ಜರ್ನಿ ಯಾರು ಬರ್ತಾ ಇದಾರೆ ಅಂತ ಎಲ್ಲರಿಗೂ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಗೊತ್ತಾಗಿರುತ್ತೆ. ಮರಿಬೇಡಿ ಸ್ನೇಹಿತರೆ, ಇವತ್ತು ಸಂಜೆ 5 ಗಂಟೆಗೆ ದಾವಣಗೆರೆ ಗೀತಾಂಜಲಿ ಥಿಯೇಟರ್ಗೆ ಬರ್ತಾ ಇದಾರೆ. ಯಾರು ದರ್ಶನ್ ಸರ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದಾರೆ. ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.